ಸಿವಿಲ್ ಅಥವಾ ಕ್ರಿಮಿನಲ್ ಯಾವುದೇ ಒಂದು ಪ್ರಕರಣಗಳಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕದ ಕಮ್ಯುನಿಕೇಷನ್ಗಳ ದಾಖಲೆಗಳನ್ನು ನೀಡೋದಕ್ಕೆ, ಅಂದರೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ದೊರೆಯುವಂಥ ಮಾಹಿತಿ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು, ಇವುಗಳನ್ನು ನೀಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ನಾವು ಇದುವರೆಗೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಸೆಕ್ಷನ್ 65B ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ಈಗ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ರೀಪ್ಲೇಸ್ ಮಾಡಿರೋದ್ರಿಂದ, ಅಂದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ರೀಪ್ಲೇಸ್ ಮಾಡಿರೋದ್ರಿಂದ ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಅಡಿಯಲ್ಲಿ ಈಗ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಸೊ ಇದರ ಒಂದು ಪೂರ್ತಿ ವಿವರನ ನೋಡೋದಾದರೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನಿದೆ ಇದರ ಅಡಿಯಲ್ಲಿ ಕೆಲವೊಂದು ಸೆಕ್ಷನ್ಗಳನ್ನು, ಅಂಶಗಳನ್ನು ಸೇರಿಸಲಾಗಿದೆ ಹೊಸದಾಗಿ. ಹಾಗೆ ಕೆಲವೊಂದು ಅಂಶಗಳನ್ನು ರೀಪ್ಲೇಸು ಕೂಡ ಮಾಡಲಾಗಿದೆ. ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ಒಂದು ವಿಡಿಯೋನ ಮಾಡಲಾಗಿದೆ. ಈಗ ಅಂದರೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದ ಒಂದು ವಿಡಿಯೋಗಳಾಗಿರ್ಬೋದು, ಆಡಿಯೋ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಫೋಟೋಗಳಾಗಿರ್ಬೋದು, ಇವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾದ್ರೆ ಇಲ್ಲಿಯವರೆಗೂ ನಾವು 65B ಅರ್ಜಿ ಜೊತೆಗೆ ಸಲ್ಲಿಸ್ತಾ ಇದ್ವಿ. ಅದನ್ನು ಪರಿಗಣಿಸಿ ಗಣನೆಗೆ ದಾಖಲೆಗಳನ್ನು ತಗೊಳ್ಳಲಾಗ್ತಾಯಿತ್ತು. ಆದರೆ ಈಗ 63 ಸೆಕ್ಷನ್ BSA ಇದರಲ್ಲಿ ಅಡಿಯಲ್ಲಿ ಸಲ್ಲಿಸಬೇಕಾಗಿರುತ್ತೆ. ಇದರಲ್ಲಿ ಸಬ್ಸೆಕ್ಷನ್ ಅಂತ 1, 2, 3, 4 and 5 ಇವುಗಳನ್ನು ಆ್ಯಡ್ ಮಾಡಲಾಗಿದೆ. ಇವುಗಳಲ್ಲಿ ಅಂತಂದರೆ 1, 2, 3, 4 ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ, ಯಾವುದೇ ಒಂದು ಕಮ್ಯುನಿಕೇಷನ್ಸ್ ಡಿವೈಸ್ಗಳಲ್ಲಿ ಅಂಶಗಳ ಇರುವಂಥದ್ದಾಗಿರ್ಬೋದು, ಅಥವಾ ಸ್ಟೋರ್ ಮಾಡ್ಕೊಂಡಿರೋವಂಥದ್ದು ಆಗಿರ್ಬೋದು, ರೆಕಾರ್ಡ್ ಮಾಡ್ಕೊಂಡಿರೋವಂಥದ್ದು, ಈ ಒಂದು ಹೊಸ ವರ್ಡ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಲಾಗಿದೆ. ಹಾಗೆಯೇ ಸೆಕ್ಷನ್ ಸಬ್ಕ್ಲಾಸ್ 3 ಏನಿದೆ ಅದರಲ್ಲಿ ಕಂಪ್ಯೂಟರ್ ಅಂತ ಇರೋದಂಥ ವರ್ಡನ್ನು ರೀಪ್ಲೇಸ್ ಮಾಡಲಾಗಿದೆ. ಇಫ್ ಎನಿ 1 or more ಅಂದರೆ ಒಂದು ಅಥವಾ ಹೆಚ್ಚಿನ ಒಂದು ಕಂಪ್ಯೂಟರ್ಗಳಿಂದ ಅಥವಾ ಅದರ ಡಿವೈಸ್ಗಳಿಂದ ಪಡೆದಂಥದ್ದು ಅನ್ನೋ ಒಂದು ಪದಗಳನ್ನು ಕೂಡ ಸೇರಿಸಲಾಗಿದೆ. ಮೊದಲು ಬರೀ ಕಂಪ್ಯೂಟರ್ ಅಂತ ಮಾತ್ರ ಇತ್ತು. ಮತ್ತು ಟೆಲಿಗ್ರಾಫ್ ಅನ್ನೋ ವರ್ಡನ್ನು ಕಿತ್ತಾಕಲಾಗಿದೆ. ಸೊ ಹಾಗಾಗಿ ಮತ್ತು 4ಗೆ B and C ಅನ್ನು ಹೊಸದಾಗಿ ಕ್ಲಾಸಸನ್ನು ಆ್ಯಡ್ ಮಾಡಲಾಗಿದೆ. ಮತ್ತು ಇದರಲ್ಲಿ ಡಾಕ್ಯುಮೆಂಟು ಅಂದರೆ ಕಂಪ್ಯೂಟರ್ನಲ್ಲಿ ಇರುವಂಥದ್ದು, ಅಂದರೆ ಆಥರೈಸ್ಡ್ ಪರ್ಸನ್ ಅದನ್ನು ಕಾಪಿ ಮಾಡ್ಕೊಂಡಿದ್ರೆ, ಅದನ್ನು ತಗೊಂಡಿದ್ರೆ, ಅಥವಾ ತೆಗೆದು ಅವರು ಕೊಡೋವಂಥದ್ದಿದ್ದರೆ ಅಂಥದ್ದಕ್ಕೂ ಕೂಡ ಒಂದು ಆಫೀಸರ್ಸ್ ಕೂಡ ಈ ಒಂದು ಇದನ್ನು ಕೂಡ ರೀಪ್ಲೇಸ್ ಮಾಡಿ ಇದಕ್ಕೆ ಹೊಸದಾಗಿ ಆ್ಯಡ್ ಮಾಡಲಾಗಿದೆ. ಸೊ ಹಾಗಾಗಿ ಫೈನಲ್ಲು ಕೂಡ ಈ ಒಂದು ಇದನ್ನು, ಅಂದರೆ ಟೋಟಲ್ ಓವರಾಲಾಗಿ ಹೇಳಬೇಕು ಅಂದರೆ ಕಮ್ಯುನಿಕೇಷನ್ ಆಗಿರ್ಬೋದು, ಕಮ್ಯುನಿಕೇಷನ್ ಡಿವೈಸ್ ಆಗಿರ್ಬೋದು, ಅಥವಾ ಸ್ಟೋರ್ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ಮಲ್ಟಿಪಲ್ ಕಂಪ್ಯೂಟರ್ಗಳಲ್ಲಿ ಸ್ಟೋರ್ ಮಾಡ್ಕೊಂಡಿರೋದಾಗಿರ್ಬೋದು, ರೆಕಾರ್ಡ್ ಮಾಡ್ಕೊಂಡಿರೋವಂಥದ್ದಾಗಿರ್ಬೋದು, ಮತ್ತು ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಈಗ ಕೆಲವೊಂದು ಸತಿ ಇವಾಗ ನಾವು ನೋಡ್ತಾ ಇದ್ದೀವಿ AI ಉಪಯೋಗಿಸಿ ಕೆಲವೊಂದು ದಾಖಲೆಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ಕ್ರಿಯೇಟ್ ಮಾಡಿರೋವಂಥದ್ದಾಗಿರ್ಬೋದು, ಎನಿ ಒನ್ ಕ್ರಿಯೇಟ್ ಮಾಡಿರೋದಾಗಲಿ ಅಥವಾ ರೆಕಾರ್ಡ್ ಮಾಡ್ಕೊಂಡಿರೋದಾಗಲಿ, ಇವುಗಳನ್ನು ಎಲ್ಲನೂ ಕೂಡ ಒಂದು ಕಮ್ಯುನಿಕೇಷನ್ ಮತ್ತು ಡಿವೈಸ್ಗಳ ಈ ಒಂದು ಅಂಶಗಳಿಗೆ, ಎಲೆಕ್ಟ್ರಾನಿಕ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬರೋದರಿಂದ ಇವೆಲ್ಲನೂ ಕೂಡ ಇದರಲ್ಲಿ ಯಾವುದೇ ಒಂದು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ನೀಡಬೇಕಾದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸೆಕ್ಷನ್ 63 ಅಡಿಯಲ್ಲೇ ಇದನ್ನು ಸಲ್ಲಿಸಿ ನೀಡಬೇಕಾಗಿರುತ್ತೆ. ಸೊ ಈ ಅರ್ಜಿಯ ಬಗ್ಗೆ ಹೇಳೋದಾದರೆ, ಅರ್ಜಿ ಯಾವ ಥರ ಇರಬೇಕು ಅಂತ ಅದನ್ನು ಹೇಳೋದಾದರೆ, ಅರ್ಜಿಯನ್ನು ನಾವೇನು ನಮೂದು ಮಾಡ್ತೀವಿ, ಆ ನಮೂದು ಮಾಡಿದಾಗ ಈ ದಾಖಲೆಗಳನ್ನು ಯಾವುದರಿಂದ ಪಡ್ಕೊಳ್ಳಲಾಗಿದೆ ಅನ್ನೋದನ್ನು ತಿಳಿಸ್ಬೇಕು. ಹಾಗೆಯೇ ನೀವು ಪ್ರಿಂಟು ಅಥವಾ ರೆಕಾರ್ಡಿಂಗೋ, CD ರೆಕಾರ್ಡೋ ಅಥವಾ ಪೆನ್ ಡ್ರೈವ್ಗೋ ಹಾಕಿದರೆ ಯಾವ ಸಿಸ್ಟಮಿಂದ ಹಾಕಲಾಗಿದೆ, ಅಥವಾ ಪ್ರಿಂಟರ್ನ ಉಪಯೋಗಿಸಿದರೆ ಅದು ಯಾವ ಪ್ರಿಂಟರ್ ಅನ್ನೋದನ್ನ ಸ್ಪೆಸಿಫಿಕ್ಕಾಗಿ ನಮೂದು ಮಾಡಿದರೆ ಅದು ಮುಂದೆ ತುಂಬ ಉಪಯೋಗ ಆಗುತ್ತೆ. ಒಂದು ವೇಳೆ ಏನಕ್ಕೆ ಅಂದರೆ, ನಿಮ್ಮ ಅರ್ಜಿಯನ್ನು ನೀವು ವಿಚಾರಣಾ ನ್ಯಾಯಾಲಯ ಅಂಗೀಕರಿಸಿದ್ರೆ ಓಕೆ, ಒಂದು ವೇಳೆ ತಿರಸ್ಕರಿಸಿದರೆ ಅಪೀಲನ್ನು ಹೋಗಬೇಕಾದ್ರೆ ಆವಾಗ ಸ್ಪೆಸಿಫಿಕೇಷನ್ಸ್ ಇದ್ದರೆ ತುಂಬ ಉತ್ತಮವಾಗಿರುತ್ತೆ. ಸೊ ಹಾಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಅರ್ಜಿಯಲ್ಲಿ ನೀವೀಗ ನ್ಯಾಯಾಲಯಕ್ಕೆ ನೀಡ್ತಾ ಇರುವಂಥ ಎಲೆಕ್ಟ್ರಾನಿಕ್ ಮಾಧ್ಯಮದ ಏನು ದಾಖಲೆಗಳು ಏನು ನೀಡ್ತಾ ಇದ್ದೀರಿ, ಈ ದಾಖಲೆಗಳು ಎಲ್ಲಿಂದ ಪಡ್ಕೊಂಡಿದ್ದು ಅನ್ನೋದನ್ನು ಸ್ಪೆಸಿಫಿಕ್ಕಾಗಿ ನಮೂದನ್ನು ಮಾಡಿ, ಹಾಗೆಯೇ ಯಾವ ಡಿವೈಸಿಂದ, ಅಂದರೆ ಯಾವ ಕಂಪ್ಯೂಟ್ರು ಅಥವಾ ಯಾವ ಮೊಬೈಲಿಂದ ನೀವು ಇದನ್ನು ಟ್ರಾನ್ಸ್ಫರನ್ನು ಮಾಡ್ಕೊಂಡ್ರಿ ಅಥವಾ ತಗೊಂಡ್ರಿ, ಮತ್ತು ಯಾವುದರಿಂದ ಪ್ರಿಂಟನ್ನು ತಗೊಂಡ್ರಿ, ಅಥವಾ CD ಪೆನ್ ಡ್ರೈವ್ ಅದರ ರೈಡನ್ನು ಮಾಡಿದ್ರಿ ಅನ್ನೋದನ್ನು ಸ್ಪೆಸಿಫಿಕ್ಕಾಗಿ ಇಲ್ಲಿ ನಮೂದನ್ನು ಮಾಡಿದರೆ ತುಂಬ ಉತ್ತಮವಾಗಿರುತ್ತೆ. ಆ ರೀತಿ ಇದ್ದಾಗ ನಿಮ್ಮ ಅರ್ಜಿಗಳು ತಿರಸ್ಕೃತ ಆಗೋದು ತೀರ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಒಂದು ಅರ್ಜಿಯನ್ನು ಕೂಡ ನಿಖರವಾಗಿ ಬರೆಯುವಂಥದ್ದು ತುಂಬ ಸೂಕ್ತವಾಗಿರುತ್ತೆ. ಸೊ ಡ್ರಾಫ್ಟ್ಗಳಿಗೆ ಸಂಬಂಧಪಟ್ಟಂತೆ ಆಗಸ್ಟ್ನಲ್ಲಿ ವಿವರವಾದಂತೆ ವಿತ್ ಮಾಡೆಲ್ ಡ್ರಾಫ್ಟ್ಗಳ ಜೊತೆಗೆ ಸಿವಿಲು, ಕ್ರಿಮಿನಲ್ಲು ಮತ್ತು ಅಪೀಲ್ ಡ್ರಾಫ್ಟ್ಗಳು ಎಲ್ಲನೂ ಕೂಡ ನಾವು ಆಗಸ್ಟಲ್ಲಿ
ಕೊಡ್ತಾ ಇದ್ದೇವೆ. ಸೊ ಆಗಸ್ಟಲ್ಲಿ ಹಾಗೆಯೇ ಉಚಿತ ಶಿಬಿರಗಳನ್ನು ಕೂಡ ಮಾಡೋದಕ್ಕೆ ಎಲ್ಲ ಒಂದು ತಯಾರಿ ನಮ್ಮ ಟೀಮ್ ಮಾಡಿಕೊಡ್ತಾ ಇದೆ. ಸೊ ಅದರಂತೆ ಈ ತಿಂಗಳ ಕೊನೆಯ ವಾರದಲ್ಲಿ ನಾನು ಉಚಿತ ಟೀಮ್ಗಳು ಶಿಬಿರ ಏನು ಮಾಡ್ತೀವಿ ಮತ್ತು ಅದು ಆನ್ಲೈನಲ್ಲೂ ಕೂಡ ಇರ್ತದೆ, ಅದರ ವಿವರನ ನಾನು ನೀಡ್ತೇನೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಫಾಲೋ ಮಾಡ್ತಾಯಿರಿ. ಮುಂದಿನ ಎಲ್ಲ ವಿವರಗಳು ನಿಮಗೆ ಸಿಗುತ್ತೆ.